ಕರ್ನಾಟಕಕ್ಕೆ ತಿರುಗಾಡ್ತಾ ಇರೋದು ಅಲ್ಲ ಅವರು ಉತ್ತರ ಭಾರತದಲ್ಲಿ ಅಲ್ಲ ಅವರು ಮಂದಿರಕ್ಕೆ ಹೋಗಲಿ ಎಲ್ಲರೂ ಹೋಗಿ ನಮ್ಗೆ ಅದು ಅವರ ವೈಯಕ್ತಿಕ ವಿಚಾರ. ಪ್ರಶ್ನೆ ಏನು ಅಂತಂದರೆ ಯಾವ ಸಂದರ್ಭದಲ್ಲಿ ಜನರ ಸಂಕಷ್ಟಕ್ಕೆ ಧಾವಿಸಬೇಕಾಗಿತ್ತು ಸರ್ಕಾರ ಮಂತ್ರಿಗಳು ಮತ್ತು ಅವರವರ ವೈಯಕ್ತಿಕ ಮತ್ತು ಅವರವರ ಕುರ್ಚಿಗೆ ಇವತ್ತು ತಮ್ಮ ರಣನೀತಿಗಳನ್ನು ಮಾಡ್ತಾ ಇದ್ದಾರೆ. ಜನರು ಸಂಪೂರ್ಣವಾಗಿ ಜನರ ಸಂಕಷ್ಟದಲ್ಲಿರೋದನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿರುವಂಥದ್ದು ಈ ರಾಜ್ಯದ ನಮ್ಮ ದುರ್ದೈವ ಅಂತ ಅನಿಸ್ತದೆ. ಇದೆಲ್ಲ ನೋಡಿದ್ರೆ ಸಿದ್ದರಾಮಯ್ಯ ಕುರ್ಚಿ ಎಲ್ಲೋ ಒಂದು ಕಡೆ ಶೇಕ್ ಆಗುವಂಥದ್ದು ಆದಷ್ಟು ಮನೇಲಿ ಹೇಳ್ತೀನಿ, ಪ್ರಾರಂಭ ಮುಖ್ಯಮಂತ್ರಿ ಆಗುವ ಪ್ರಕ್ರಿಯೆಯಲ್ಲೇ ಒಳಕೆಯಲ್ಲೇ ಒಡಕಿದೆ. ಹೀಗಾಗಿ ಅದು ಈಗ ದೊಡ್ಡ ಪ್ರಮಾಣದಲ್ಲಿ ಬರುವಂಥದ್ದಿರಲಿಲ್ಲ. ಸರ್, ತಾವು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂಥವ್ರು, ಸಿದ್ದರಾಮಯ್ಯ ಅವರು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಏನಾಗಿ ಗ್ಯಾರಂಟಿ ಇದೆ, ತಾವು ಕಂಡುಕೊಂಡಂಗೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಎಲ್ಲಿ ಬಂದಿದೆ ಸರ್? ಖಂಡಿತವಾಗಿಯೂ ಏನು ಬೇಡ, ನಮ್ಗೆ ಬಿಟ್ಬಿಡಿ. ಅಭಿವೃದ್ಧಿ ಹಣ ಇಲ್ಲ, ಅಭಿವೃದ್ಧಿಗೆ 1.5 ವರ್ಷದಲ್ಲಿ ರಸ್ತೆ ರಿಪೇರಿ ಮಾಡೋದಕ್ಕೆ ಅವಕಾಶ ಸಿಕ್ಕಿಲ್ಲ ಅಂತೇಳಿ ಆಡಳಿತ ಪಕ್ಷದ ಶಾಸಕರು ಹೇಳುವಾಗ ಅವ್ರಿಗೆ ಉತ್ತರ ಕೊಡಲಿ ಸಿದ್ದರಾಮಯ್ಯ ಅಷ್ಟೇ. ಆರ್ಥಿಕ ಪರಿಸ್ಥಿತಿ ಏನಾಗಿರ್ಬೋದು? ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಹದಗೆಟ್ಟಿದೆ. ಅಭಿವೃದ್ಧಿಗೆ ಹಣ ಇಲ್ಲ. 54,000 ಕೋಟಿ ಒಂದು ವರ್ಷದಲ್ಲಿ ಹೆಚ್ಚು ಕಮ್ಮಿ ಅಭಿವೃದ್ಧಿ ಮಾಡೋಕ್ಕಿರುವಂಥ ಹಣ ಸಂಪೂರ್ಣವಾಗಿ ಅವರು ತಮ್ಮ ರಾಜಕೀಯ ಲಾಭಕ್ಕಾಗಿ ಏನು ಗ್ಯಾರಂಟಿ ಕೊಟ್ಟಿದ್ದಾರೆ. ಅದರಿಂದ ಇವತ್ತು ಆರ್ಥಿಕ ಸಂಕಷ್ಟ ಸಂಪೂರ್ಣವಾಗಿದೆ. ಅದರಿಂದನೇ ಇವತ್ತು ಹಾಲಿಗೆ, ನೀರಿಗೆ, ಆಲ್ಕೋಹಾಲ್ಗೆ, ಸ್ಟ್ಯಾಂಪ್ ಪೇಪರ್ಗೆ, ಈ ಮೋಟರ್ ವೆಹಿಕಲ್ಗೆ, ಪೆಟ್ರೋಲ್ ಡೀಸೆಲ್ಗೆ ಎಲ್ಲದರ ಮೇಲೂ ತೆರಿಗೆ ಹಾಕಿದ್ದಾರೆ. ಇನ್ನೂ ತೆರಿಗೆ ಹಾಕ್ತಾರೆ. ಇದನ್ನು ನೋಡಿದರೆ ಸುಮಾರು 40,000 ಕೋಟಿ ಈ ವರ್ಷದಲ್ಲಿ ಅಧಿಕವಾಗಿರುವಂಥ ತೆರಿಗೆ ರಾಜ್ಯದ ಜನರ ಮೇಲೆ ಭಾರ ಹಾಕಿದ್ದಾರೆ.